ಗೈಸ್ ಇವತ್ತು ನಾವು ಮಾತ್ರ ನಾಗಚೈತನ್ಯ ಸಾಯಿ ಪಲ್ಲವಿ ಅಪ್ಕಮಿಂಗ್ ಪ್ಯಾನ್ ಇಂಡಿಯಾ ಫಿಲ್ಮ್ ಥಂಡೇಲ್ ಮೂವಿಲೇಸಿ ಫಸ್ಟ್ ಇದು ಸಾಂಗ್ ರಿಲೀಸ್ ಆಗಿದೆ. ಟೈಟಲ್ ಅದ ನಮೋ ನಮೋ ಶಿವಾಯ. ಸಾಲಿಡ್ ಕಂಪೋಸಿಂಗ್ ಮಾಡ್ರ, ಕೆಮಿಸ್ಟ್ರಿ ಸಾಲಿಡ್ ಅದ, ಸ್ಟೆಪ್ಸ್ಗಳು ಬೇರೆ ಲೆವೆಲ್ದಾಗ್ಯಾವ. ಲಾಸ್ಟ್ ಇಯರ್ ಇದು ಮೂವಿ ಟೀಸರ್ ಡ್ರಾಪ್ ಆಗಿತ್ತು, ಬಟ್ ಅಂಥ ಬರೀ ಅಫೆಕ್ಟ್ ಕಾಣಲಿಲ್ಲ. ಮತ್ತು ರೀಸೆಂಟ್ಲಿ ಇನ್ನೊಂದು ಪ್ರಮೋಷನ್ ಮಾಡ್ತಿದ್ದು ಮೂವಿಗೆ ಫೆಬ್ನಾಗ ಇದು ಮೂವಿ ರಿಲೀಸ್ ಮಾಡ್ಲತ್ತು ಅಂತ. ಬಟ್ ನೆಕ್ಸ್ಟ್ ಒಂದು ಕಾಂಟೆಂಟ್ ಇನ್ನೂ ರಿಲೀಸ್ ಆಗಿದ್ದಿಲ್ಲ. ಮೊನ್ನೆ ಒಂದು ಫಸ್ಟ್ ಇದು ಸಿಂಗಲ್ ಸಾಂಗ್ ರಿಲೀಸ್ ಆಗಿತ್ತು, ಪ್ರೊಮೋ ಸಾಂಗ್ ರಿಲೀಸ್ ಆಗಿದ್ದಿಲ್ಲ, ಓಕೆ ನಮಗೆ ಅನ್ಸಿದ್ದು. ಬಟ್ ಇದು ಸಾಂಗ್ ಕೆಳಗಿಸಿ ಏನು ಲೆವೆಲ್ದಾಗ ಇದು ಮೂವಿ ರೆಡಿ ಮಾಡ್ಲತ್ತಾರ. ತೋ ಇದಕ್ಕಂತಾರ ಸಾಂಗ್, ಇದಕ್ಕಂತಾರ ಕೊರಿಯೋಗ್ರಾಫಿ, ಇದಕ್ಕಂತಾರ ಬ್ಯಾಕ್ಗ್ರೌಂಡ್ BGM ಈ ಥರ ಕೊಟ್ಟಾರ. ಎಕ್ಸಾಂಪಲ್ ನಾವು ಮಾತಾಡ್ಬೇಕಂದ್ರೆ ಪುಷ್ಪ ಮೂವಿದೇನು ಸಾಂಗ್ ಇತ್ತಲ್ಲ, ಜಾತ್ರಾ ಸೀನ್ ಇತ್ತಲ್ಲ ಗಂಗಮ್ಮದು, ತೋ ಇಲ್ಲಿನೂ ಅದೇ ಥರ ಒಂದು ಬೇರೆ ಲೆವೆಲ್ದಾಗೆ ಬ್ಲಾಸ್ಟ್ ಆಗ್ತದೆ. ಅದು ನಮ್ಗೆ ಕಾಣ್ಲತ್ತದ ಸಾಂಗ್ ಅಂತಕ ಥಿಯೇಟರ್ನಲ್ಲಿ ಅಂತಕ. ಬಟ್ ಇಲ್ಲಿ ಸಾಯಿ ಪಲ್ಲವಿ ಪರ್ಫಾರ್ಮೆನ್ಸ್, ಸಾಯಿ ಪಲ್ಲವಿ ಸ್ಟೆಪ್ಸ್ಗಳಾಗಲಿ ಮತ್ತು ನಾಗಚೈತನ್ಯ ಸ್ಟೆಪ್ಸ್ಗಳಾಗಲಿ ತೋ ಸರಿಯಾಗದ. ಇಬ್ಬರಿಗೆ ಕೆಮಿಸ್ಟ್ರಿ ನಮಗೆ ಸಾಲಿಡ್ ನಮಗೆ ಅನಿಸ್ಲತ್ತದ. ಈ ಥರ ಬ್ಯಾಕ್ ಟು ಬ್ಯಾಕ್ ಸಾಯಿ ಪಲ್ಲವಿ ಫಿಲ್ಮ್ಗಳು ಮಾಡ್ಲತ್ತಾರ. ಅಮರ ಮೂವಿ ಮಾಡಿದ್ರು, ಪ್ಯಾನ್ ಇಂಡಿಯಾ ರಿಲೀಸ್ ಆಯ್ತದ ಮೂವಿ, ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಈಗ ಥಂಡೇಲ್ ಮೂವಿ ಬರ್ಲತ್ತದ, ಇದನ್ನು ಪ್ಯಾನ್ ಇಂಡಿಯಾ ರಿಲೀಸ್ ಇರ್ತದ. ನೆಕ್ಸ್ಟ್ ನಿತೀಶ್ ತಿವಾರಿ ಡೈರೆಕ್ಷನ್ದಾಗೆ ರಾಮಾಯಣ ಮೂವಿ ಬರ್ಲತ್ತದ. ತೋ ಅದು ಮೂವಿದೇನೋ ಅಫಿಷಿಯಲಿ ಅನೌನ್ಸ್ಮೆಂಟ್ ಅಂದರೆ ಕೊಟ್ಟಿಲ್ಲ. ಮೇಲೆ ಸಾಯಿ ಪಲ್ಲವಿ ಸೀತಾಮ್ಮ ಕ್ಯಾರೆಕ್ಟರ್ ರೋಲ್ ಅಂತ ಪ್ಲೇ ಮಾಡ್ಲತ್ತಾರ. ಬಟ್ ಇದು ಅದಕ್ಕಿಂತ ಪೆಲ್ಲಿ ಮೂವಿ ಬರ್ಲತ್ತಲ್ಲ. ಇಲ್ಲಿ ಆಲ್ರೆಡಿ ಟೀಸರ್ ನಾವು ನೋಡಿದ್ವಲ್ಲ, ನಾಗಚೈತನ್ಯ ಪಾಕಿಸ್ತಾನ ಜೈಲ್ನಾಗ ಹೋಗಿ ಕೇಳ್ತಾರೆ. ಸೊ ಅಲ್ಲಿ ಹೆಂಗೆ ಹೋಗ್ತಾರೆ, ಏನೇನು ಸ್ಟೋರಿ ಅದು ಇದು ಬೇಸ್ ನಮಗೆ ಕಾಣ್ಲತ್ತೆ. ಬಟ್ ಪೂರಾ ವೀಡಿಯೋ ನೋಡಿದ್ರೆ ನಮಗೆ ಅನ್ಸಲತ್ತೆ ಇದು ಬೇರೆ ಲೆವೆಲ್ದಾಗೆ ಮೂವಿ ಅಂತ ರೆಡಿ ಆಗ್ಯದ. ಸೊ ಫಸ್ಟ್ ನಾಗಚೈತನ್ಯ ಪ್ಯಾನ್ ಇಂಡಿಯಾ ಫಿಲ್ಮ್ ಬರ್ಲತ್ತದ. ನನಗೆ ಅನ್ಸಲತ್ತೆ ಇದು ಮೂವಿ ಒಂದು ಬೇರೆ ಲೆವೆಲ್ದಾಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತದೆ. ನೆಕ್ಸ್ಟ್ ನಾವು ಮಾತಾಡಮ್ಮ ಶಿವ ಮೇಲೆ ಒಂದು ಸಾಂಗ್ ಬಂದದ KD ಮೂವಿದು. ಅದನ್ನು ಸಾಂಗ್ ಸರಿಯಾಗದ, ಓಕೆನಾ. ಕಂಪೋಸಿಂಗ್ ಸರಿಯಾಗದ, ಧ್ರುವ ಸರ್ಜಾ ಸ್ಟೆಪ್ಸ್ಗಳು ಸರಿಯಾಗವ ಫಿಲ್ಮ್ನಲ್ಲಿ. ಮತ್ತು ಅಲ್ಲಿ ಪರಮಾತ್ಮ ಸಂಗಾಟೆ ಹಾನೆಲ್ಲ ತೋ ಆ ಥರ ಹಿಂಗೆ ಡಿಸೈನಿಂಗ್ ಮಾಡ್ರಿ ನೋಡಿ ಆ್ಯನಿಮೇಷನ್ದಾಗೆ. ತೋ ಅದು ಸಾಲಿಡ್ ನಮಗೆ ಅನ್ಸದ. OMG 2 ಅಪ್ಲೇ ಅಲ್ಲ, ಓಕೆನಾ. ಆ ಥರ ಕಂಪೋಸಿಂಗ್ ಮಾಡ್ಲತ್ತಾರ, ಆ ಥರ ಡಿಸೈನಿಂಗ್ ಮಾಡ್ಲತ್ತದ. ತೋ ಚಲೋ ಗ್ರಿಪ್ ಅಂತ ಹಿಡ್ಕೊಳತ್ತಾರ. ಒಂದು ಸಾಂಗ್ ಒಳಗಲ್ಲಿ ಹೆಂಗೆ ಪ್ರೆಸೆಂಟೇಷನ್ ಕೊಡ್ಬೇಕು ಆ ಥರ ಗೊತ್ತಲ್ಲತ್ತದ. ತೆಲುಗು ಡೈರೆಕ್ಟರಲ್ಲಿ, ಕನ್ನಡ ಡೈರೆಕ್ಟರ್ಗಳಲ್ಲಿ ಈ ಥರ ಅವ್ರು ಮಾಡ್ಲತ್ತಾರ, ಎಕ್ಸ್ಪೆರಿಮೆಂಟ್ ಮಾಡ್ಲತ್ತಾರ ನೋಡಿ. ಎಲ್ಲೋ ಮಂದಿಗೆ ಇಷ್ಟ ಆಗ್ಲತ್ತದ. ನ್ಯೂ ಕಾಂಟೆಂಟ್ ಪಬ್ಲಿಕ್ಕಿಗೂ ಬೇಕಾಗದ, ಅದೇ ಅಟ್ರಾಕ್ಷನ್ ಮಾಡ್ಲತ್ತದ. ಧ್ರುವ ಸರ್ಜಾ ಲಾಸ್ಟ್ ಮಾರ್ಟಿನ್ ಮೂವೀಸ್ ಲೈಕ್ ಎಷ್ಟೋ ದಿನ ವೆಯ್ಟ್ ಮಾಡಿದೆವು, ಬಟ್ ವೆಯ್ಟ್ ಮಾಡಿದಕ್ಕೆ ಅಂತ ಬರೀ ಕಾಂಟೆಂಟ್ ಅದು ಇರಲಿಲ್ಲ. ಒಂದು ಟ್ರೋಲ್ನು ಮಾಡಿದ್ರು, ಸಾಂಗ್ ಸರಿಯಾಗಿಲ್ಲ, ಆ್ಯಕ್ಟಿಂಗ್ ಸರಿಯಾಗಿಲ್ಲ ಅಂತಂದ್ರು. ಬಟ್ ಹೋಯ್ತು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ. KD ಮೂವೀಸಲ್ಲಿ ಒಂದು ಲೇಟ್ ಆದ್ರೂ ಪರವಾಗಿಲ್ಲ, ಒಂದು ನ್ಯೂ ಕಾಂಟೆಂಟ್ಲಾಸೆ ಅದು ಮೂವಿ ಅಂತರ್ಗೆ ಬರಬೇಕು. ಇನ್ನು ಏನೂ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ, ಜಸ್ಟ್ ಅವಾಗ ಒಂದು ವೀಡಿಯೋ ರಿಲೀಸ್ ಆಗಿತ್ತಲ್ಲ. ನೆಕ್ಸ್ಟ್ ಒಂದು ಯಾವಾಗ ರಿಲೀಸ್ ಆಗ್ತದೆ, ಏನೇನು ರಿಲೀಸ್ ಆಗ್ತದೆ ಅಪ್ಡೇಟ್ ಬಂದಮೇಲೆ ನಮಗೆ ಗೊತ್ತಾಗ್ತದೆ. ವೆಲ್ ನೀವು ಥಂಡೇಲ್ ಮೂವಿಲೇಸಿ ಇದು ಸಾಂಗ್ ಕೇಳಿದ್ರೆ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿರಿ. ಹಾಗೆ ಥೋಡೆ ಮಂದಿ ಅಲ್ಲ ಥರ ಈಗ ಕಿಲ್ ಮೂವಿ ಮತ್ತು ಮಾರ್ಕೋ ಮೂವಿ ಮತ್ತು ಇಲ್ಲಿ ಆ್ಯನಿಮಲ್ ಮೂವಿ ಮತ್ತು ಇಲ್ಲಿ ಪುಷ್ಪ ಮೂವಿ ಕಂಪೇರ್ ಮಾಡ್ಲತ್ತಾರ. ಕಿಲ್ ಮೂವಿಗೆ ಮಾರ್ಕೋ ಮೂವಿ ಕಂಪೇರ್ ಮಾಡೋ ಜರೂರತ್ತೇ ಇಲ್ಲ. ಕಿಲ್ ಮೂವಿ ಒಳಗೆ ಏನು ಆ್ಯಕ್ಷನ್ ಎಲಿವೇಶನ್ ಅದ, ಟ್ರೈನ್ ಒಳಗೆ ಅದ, ಒಂದು 2-3 ಶಾರ್ಟ್ಸ್ಗಳು ಸರಿಯಾಗದ, ಓಕೆನಾ. ಇಲ್ಲಿ ಮಾರ್ಕೋ ಮೂವಿ ಪೂರ ಆ್ಯಕ್ಷನೇ ಅದ, ವೈಲೆಂಟ್ ಇಲ್ಲ, ಐ ಕಾಯಿಂಟ್ ವೈಲೆಂಟ್ ಅದ ಇದು ಫಿಲ್ಮ್. ಸೊ ಮಾರ್ಕೋ ಮೂವಿ ಈ ಥರ ಮಾಡ್ಲತ್ತಾರ ಕಲೆಕ್ಷನ್. ಈಗ ಅದೇ ತೊಗೊಂಡು ಮಂದಿಗೆ ಉರ್ಲತ್ತ ಅಂತಂದಿಲ್ಲ. ಸೊ ಅದೇ ಪಾಯಿಂಟ್ ನಮಗೆ ಅನ್ಸದ. ವೆಲ್ ನಿಮ್ಮ ಒಪಿನಿಯನ್ ಅದ್ರ ಮೇಲೆ ಕಾಮೆಂಟ್ ಮಾಡಿರಿ. ಹಂಗೆ ನಮೋ ನಮೋ ಶಿವ ಸಾಂಗ್ ಕೇಳ್ರಿ. ಈ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ ದೇವಿಶ್ರೀ ಪ್ರಸಾದ್. ಪುಷ್ಪ ಮೂವಿ ಸಾಂಗಿನ ನಾವು ನೆನಪೇ ಹೋಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಈ ಥರ ಮೂವಿ ನೀವು ಶಾಕಿಂಗ್ ಕೊಡ್ಲತ್ತಿರಲ್ಲ. ಒಂದು ಕಡೆಗೆ ತಮ್ಮನವ್ರು BGM ಕೊಡ್ಲತ್ತಾರ, ಒಂದು ಕಡೆಗೆ ದೇವಿಶ್ರೀ ಪ್ರಸಾದ್ ಕೊಡ್ಲತ್ತಾರ. ಇಬ್ಬರು ನಡುವೆ ಕಾಂಪಿಟೇಷನ್ ಮತ್ತೆ ಇಲ್ಲಿ ನಡೀಲತ್ತದ. ಯಾಕಂದ್ರೆ ಅಲ್ಲಿ ದೇವಿಶ್ರೀ ಪ್ರಸಾದಲ್ಲಿ ತಮ್ಮನ ಅಲ್ಲಿ ಸೇಮ್ ಟೂನ್ಗಳು ಕೊಡ್ಲತ್ತರು. ಬಟ್ ಈಗ ಸ್ವಲ್ಪ ಇಲ್ಲಿ ಚೇಂಜ್ ಆಗಿದಿಲ್ಲ, ಬೇರೆ ಲೆವೆಲ್ದಾಗೆ ಎಲಿವೇಶನ್ ಅವ್ರು ಕೊಡ್ಲತ್ತಾರ. ಪುಷ್ಪ ಮೂವಿ ಒಳಗಲ್ಲಿ ಕಿಸಿಕ್ ಸಾಂಗ್ ಆಗಲಿ, ಫೀಲಿಂಗ್ ಸಾಂಗ್ ಆಗಲಿ, ಮತ್ತು ಇಲ್ಲಿ ಗಂಗಮ್ಮ ಜಾತ್ರಾ ಸೀನ್ ಆಗಲಿ, ಮತ್ತು ಪುಷ್ಪ ಏನು ಟೈಟಲ್ ಸಾಂಗ್ ಇತ್ತಲ್ಲ ಅದನ್ನು ಬೇರೆ ಲೆವೆಲ್ದಾಗೆ ಟೂನ್ ಅಂತ ಕೊಟ್ಟರು. ಮತ್ತು ಅಲ್ಲಿ ಒಂದು ಕಡೆಗೆ ತಮನ್ ಜಾಟ್ ಮೂವಿ ಒಳಗಲಿ ಟೀಸರ್ ಡ್ರಾಪ್ ಆಗಿತ್ತಲ್ಲ, ಹೆಂಗೆ BGM ಇತ್ತು. ಮತ್ತು ಈಗ ನೆಕ್ಸ್ಟ್ ಒಂದು ಠಾಕೂರ್ ಮಹಾರಾಜ್ ಒಳಗೆ ಅದು BGM ಕೊಟ್ಟರು ನೋಡಿ ತಮ್ಮನವರು, ದಬಡಿ ಅದನ್ನು ಓಕೆ. BGM ಇಲ್ಲಿ ಸಾಲಿಡ್ ಕಂಪೋಸಿಂಗ್ ಮಾಡ್ರ. ಬಟ್ ಇಲ್ಲಿ ದೇವಿಶ್ರೀ ಪ್ರಸಾದ್ ಈ ಫಿಲ್ಮ್ ಕಂಪೋಸಿಂಗ್ ಮಾಡ್ರಲ್ಲ, ಬೇರೆ ಲೆವೆಲ್ದಾಗೆ BGM ಅಂತ ಕೊಟ್ಟಾರ. ಎಕ್ಸಾಂಪಲ್ ನಾವು ಮಾತಾಡೋ ಗಂಗಮ್ಮ ಅವತಾರನಲ್ಲಿ ಪುಷ್ಪ ಅದೇನು ಸೀನ್ ಇತ್ತಲ್ಲ, ಏನು ಮ್ಯೂಸಿಕ್ ಇತ್ತಲ್ಲ, ಇಲ್ಲಿನೂ ಅದೇ ಮ್ಯೂಸಿಕ್ ನಮಗೆ ಅನಿಸ್ಲತ್ತದ. ಕೆಮಿಸ್ಟ್ರಿ ಸಾಲಿಡ್ ಅದ, ಸಾಲಿಡ್ ಪ್ರೆಸೆಂಟೇಷನ್ ನನಗೆ ಅನ್ಸದ.